ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಮಹಾಶತ್ರುಗಳು ತೊಂದರೆ ಮಾಡಿದರೆ ಆ ಭಯದಿಂದ ನಿವಾರಣೆ ಹೇಗೆ ಮಾಡ್ಕೋಬೇಕು, ಅವ್ರು ಕೊಡೋ ಅಂಥ ಆ ಭಯ ಅಥವಾ ನೋವು, ಆ ಕಷ್ಟಗಳು ಏನಿದೆ ಅದರಿಂದ ದೂರ ಹೇಗಾಗಬೇಕು, ಆ ನೋವನ್ನ ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ಇವತ್ತು ನಾವು ನೋಡೋಣ. ಇದು ಮಹಾಕಾಳಿ ಮಂತ್ರ, ಘೋರವಾದ ಮಹಾಕಾಳಿ ಮಂತ್ರ. ಈ ಕಾಳಿ ಮಂತ್ರನ ಹೇಳ್ಕೊಳ್ತಾ ಇದ್ದರೆ ನಿಮಗೆಷ್ಟೋ ಆ ದುಷ್ಟ ಶಕ್ತಿಗಳು ನಿಮ್ಮಿಂದ ಪರಾರಿ ಆಗ್ತವೆ. ಅದೇ ರೀತಿ ಯಾವ ಶತ್ರುಗಳು ನಿಮ್ಗೇನು ಮಾಡಿರ್ತಾರೋ ಅವ್ರಿಗೆ ಅದು ತೊಂದರೆಗಳನ್ನ ಕೊಡೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಈ ಮಹಾಕಾಳಿ ಮಹಾಭದ್ರಿ ಈ ಸರ್ವ ಭಯಂಕರಿ, ಇವಳು ಸರ್ವ ಶತ್ರುನಾಶಿನಿ, ದುಷ್ಟನಾಶಿನಿ, ಈ ರೀತಿ ಸಾಕಷ್ಟು ಹೆಸರುಗಳಿಂದ ಕರಿತೀವಿ. ಅಂಥ ದೊಡ್ಡ ದೊಡ್ಡ ರಾಕ್ಷಸಗಳನ್ನ ಚಂಡ ಮುಂಡರನ್ನೆಲ್ಲ ಸಂಹಾರ ಮಾಡಿದಂಥ ಚಾಮುಂಡೇಶ್ವರಿ ಇವಳು. ಹಾಗಾಗಿ ಇವಳಿಗೆ ಸಾಕಷ್ಟು ಹೆಸರುಗಳಿದ್ದಾವೆ. ಅಂಥದನ್ನ ಈ ಒಂದು ಮಂತ್ರ ನಾವು ಸಿದ್ಧಿ ಮಾಡ್ಕೊಂಡು ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಕೂಡ ಒಂದು ಪಾಸಿಟಿವ್ ಬರ್ತಾ ಹೋಗುತ್ತೆ. ಈ ಮಂತ್ರ ಯಾವಾಗ ನಮ್ಮಲ್ಲಿ ಹೇಳ್ತಾ ಭಾಳ ಹೇಳ್ತಾ ಇರ್ತೀವಿ, ಅಂದರೆ ಒಂದು ದಿವಸ 2 ದಿವಸ ಅಲ್ಲ, ಇದು ಲಕ್ಷಾನುಗಟ್ಟಲೆ ಹೇಳಿದಾಗ ನಿಮ್ಮಲ್ಲೇ ಒಂದು ಶಕ್ತಿ ಅನ್ನೋದು, ಆದಿಶಕ್ತಿ ಒಂದು ಶಕ್ತಿ ಬಂದುಬಿಡುತ್ತೆ ನಿಮ್ಮಲ್ಲೇ. ಯಾವಾಗ ನಾವು ಮಂತ್ರಗಳು ನಮ್ಮ ನಾಲ್ಗೆ ಮೇಲೆ ಹಿಡಿಯುತ್ತೆ, ಆ ಕಿವಿಲಿ ಕೇಳಿಸ್ತಾ ಇರ್ತದೆ, ಏನಾಗುತ್ತೆ ನಮ್ಮಲ್ಲೇ ಒಂದು ಶಕ್ತಿ ಅನ್ನೋದು ಉದ್ಭವ ಆಗಿಬಿಡುತ್ತೆ. ಆವಾಗ ನಮಗೆ ಯಾರೇ ಏನೇ ತೊಂದರೆ ಮಾಡಿದ್ರು ಯಾವ ದುಷ್ಟ ಶಕ್ತಿಗಳು ಕೂಡ ನಮ್ಮ ಹತ್ರ ಸುಳಿಯಲ್ಲ. ಆ ರೀತಿ ಒಂದು ಅದ್ಭುತವಾದಂಥ ಒಂದು ಈ ಶತ್ರು ನಿವಾರಣೆ, ಭಯ ನಿವಾರಣೆ ಮಂತ್ರ ಅಂತ ಅಂದ್ಬಿಟ್ಟು, ಮತ್ತು ತಾರಾದೇವಿ ಕೂಡ ಇದು ಬರುತ್ತೆ. ಇದನ್ನು ನೀವು ಹೇಳ್ಕೊಬೋದು. ಇದನ್ನು ನಿಮ್ಗೆ ಇದಿಷ್ಟು ಸಾರಿ ಅಂತಲೇ ಇಲ್ಲ, ಎಷ್ಟು ಸಾರಿ ಆದರೂ ಹೇಳ್ಬೋದು. 108 ಸಾರಿ ಮಿನಿಮಮ್ ಅಂತ ಬರುತ್ತೆ. ಅದನ್ನು ನೀವು ಹೇಳದಷ್ಟು, ನಾನು ಮೊದಲೇ ಹೇಳ್ದಂಗೆ, ಶಕ್ತಿ ಅನ್ನೋದು ನಿಮ್ಮಲ್ಲಿ ಸೇರಿಕೊಳ್ಳುತ್ತೆ. ಈ ಮಹಾಘೋರ ರೂಪಿಣಿ ಅವರು ದುಷ್ಟಶಕ್ತಿಗಳನ್ನ, ಅದಕ್ಕೊಂದು ಏನು ಒಂದು ಆ ಮಂತ್ರಕ್ಕೆ ಯಾವ ರೀತಿ ಅರ್ಥ ಅಂತ ನೋಡ್ಕೊಳ್ಳೋಣ. ಓಂ ಘೋರ ರೂಪೆ ಮಹಾರಾವೆ ಮಹಾಶತ್ರು ಭಯಂಕರಿ ಭಕ್ತಭ್ಯೋ ವರದೇ ದೇವಿ ತ್ರಾಹಿಮ ಶರಣಾಗತಂ ಸುರಾಸುರಾರ್ಚಿತಕೆ ದೇವಿ ಸಿದ್ಧ ಗಂಧರ್ವ ಸೇವಿತೆ ಜಾಡ್ಯ ಪಾಪಹರೆ ದೇವಿ ತ್ರಾಹಿಮ ಶರಣಾಗತಂ ಜಟಾಜೂಟ ಸಮಾಯುಕ್ತೆ ಲಲಾಜಿಹ್ವೆ ಭಯಂಕರಿ ಧೃತಸಿದ್ಧಿಕರೆ ದೇವಿ ತ್ರಾಹಿಮ ಶರಣಾಗತಂ. ನೋಡಿ, ಇದಕ್ಕೆ ಅರ್ಥ ಬಂದರೂ ಮಹಾಘೋರ ರೂಪವನ್ನು ತಾಳಿ ನೀನು ಅಟ್ಟಹಾಸಗಳನ್ನೆಲ್ಲ ಮಾಡುತ್ತಾ ಶತ್ರುಗಳಿಗೆ ಭಯಂಕರಳಾಗಿ ಭಕ್ತರಿಗೆ ನೀನು ವರವನ್ನು ನೀಡುವ ತಾರಾದೇವಿ, ನಿನಗೆ ನಾನು ಶರಣಾಗುತ್ತಿದ್ದೇನೆ ಅನ್ನೋದು. ಅದೇ ರೀತಿ ದೇವಾಸುರರನ್ನು ಈಕೆ ಪೂಜಿಸಿದ್ದರಿಂದ ಈ ತಾಯಿಯನ್ನು ಅವರು ಶರಣು ಹೋಗ್ತಾರೆ. ಅಂದರೆ ಆ ತಾಯಿನ ಶರಣು ಹೋಗ್ತಾರೆ. ಅವರಲ್ಲಿರುವ ಬಂಧನ ರೋಗಗಳನ್ನೆಲ್ಲ ದೂರ ಮಾಡ್ತಾಳೆ. ಅದೇ ರೀತಿ ಲಲಾಟೆ ಅಂತ ಕೊಟ್ಟಿದ್ದಾರೆ. ಈ ಲಲಾಟೆ ತಲೆಯಲ್ಲಿ ಜಟೆಯನ್ನು ಹೊಂದಿ ಭಯಂಕರವಾಗಿ ನಾಲಿಗೆಯನ್ನು ಚಾಚಿ ಅದರಲ್ಲಿ ಅಗ್ನಿ ಸ್ವರೂಪವನ್ನು ತೋರಿಸುತ್ತಾ ಕೈಯಲ್ಲಿ ರಕ್ಷಣೆಯನ್ನು ಕೊಡುತ್ತಿರುವ ತಾರಾದೇವಿಗೆ ನಾನು ಶರಣಾಗತನಾಗುತ್ತಿದ್ದೇನೆ ಅನ್ನೋದು ಇದರ ಅರ್ಥ. ಅದೇ ರೀತಿ ಉಗ್ರ ರೂಪೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತಾಯಿ ಉಗ್ರ ರೂಪದಲ್ಲಿದ್ದರೂ ಅವಳಲ್ಲಿರುವ ಅಜ್ಞಾನ, ನಮ್ಮಲ್ಲಿ ಇರೋವಂಥ ಒಂದು ಅಜ್ಞಾನವನ್ನು, ಈ ಅಜ್ಞಾನ ಅನ್ನೋ ರಾಕ್ಷಸನ ಕೊಂದು ನಮ್ಮ ಒಂದು ಶರೀರದಲ್ಲಿರೋ ಅಂಗಾಂಗಗಳೆಲ್ಲ ಆ ತಾಯಿಯು ಅಟ್ಟಹಾಸದ ಶಬ್ದದಿಂದ ಚೈತನ್ಯಗೊಳಿಸ್ತಾಳೆ. ನಮ್ಮ ದೇಹದಲ್ಲಿರೋ ದುಷ್ಟಶಕ್ತಿಗಳೆಲ್ಲ ಓಡಿಸಿ ಅವಳ ಒಂದು ಅಟ್ಟಹಾಸದ ಶಬ್ದದಿಂದ ಚೈತನ್ಯಗೊಳಿಸ್ತಾಳೆ ನಮಗೆ. ಈ ಇಹಲೋಕದ ಭವಬಂಧನವೆಲ್ಲ ರೋಗದಿಂದ ನಮ್ಮನ್ನು ಉದ್ಧರಿಸಿ ಎಂದು ಶಾರದ ತಿಲಕಕಾರ ಅಭಿಪ್ರಾಯವನ್ನು ಸೂಚಿಸುತ್ತದೆ. ಇದನ್ನು ನೀವು ಪ್ರತಿದಿನ 108 ಸಲ ಪಠನೆ ಮಾಡಿ, ನಿಮಗೆ ಯಾವ ಶತ್ರು ಭಯನೂ ಇರೋಲ್ಲ. ಆ ಪರಾಶಕ್ತಿಯೇ ಈ ನಿಮ್ಮ ಒಂದು ರೂಪದಲ್ಲಿ ಬಂದು ನಿಮ್ಮನ್ನು ಕಾಪಾಡ್ತಾಳೆ. ಮತ್ತು ಇದಕ್ಕೆ ಒಂದೇ ಒಂದು ಖರ್ಚಿನ ಬಾಬ್ತಿದೆ, ಏನು 1000 ರೂಪಾಯಿ ಇಲ್ಲ, 100 ರೂಪಾಯಿನೂ ಅಲ್ಲ. ನೀವು ಈ ಮಂತ್ರ ಹೇಳಿದ ಮೇಲೆ ಅಥವಾ ಹೇಳೋಕ್ಕೆ ಮುಂಚೆ ಅಥವಾ ಹೇಳಿದ ಮೇಲೆ ಯಾರಿಗಾದರೂ ಒಂದು ತಾಂಬೂಲ ದಾನ ಅಂತ ಮಾಡಬೇಕು. ಅಂದಾಗ ಆ ದೇವಿ ಬಂದು ಆ ತಾಂಬೂಲ ದಾನನ ತೊಗೊತಾ ಇದ್ದಾಳೆ ಅನ್ನೋ ಅರ್ಥ ಇದು.
ಹೇಳಾದಮೇಲೆ ಈ ಮಂತ್ರನ ನೀವು ಹೇಳಾದಮೇಲೆ ನೀವು ಎಲ್ಲಿ ದಿನ ಹೇಳ್ತಿರೋ ಅಲ್ಲಿವರೆಗೂ, ಅಥವಾ ನಿಮಗೆ ಯಾವಾಗ ಶಕ್ತಿ ಇರುತ್ತೋ ಆವಾಗ ಹೇಳ್ಕೊಬೋದು. ದಿನ ಹೇಳ್ಕೊಂಡಾಗ ದೇಹದಲ್ಲಿ ಒಂದು ನವಚೈತನ್ಯ ಬರುತ್ತೆ. ಯಾವ ದುಷ್ಟಶಕ್ತಿ ಆಗಲಿ, ಯಾರು ಯಾವ ಮಾಟ ಮಾಡಿದ್ರೂ ಅವ್ರಿಗೆ ಅದು ತಿರುಗಿಸಿ ಹೊಡೆಯುತ್ತೆ. ಹಂಗಾಗಿ ನೀವು ಆ ಒಂದು ಪಠನೆ ಮಾಡಿದ ನಂತರ ಈ ಒಂದು ತಾಂಬೂಲವನ್ನು ಯಾರಿಗಾದರೂ ಕೊಟ್ಟಾಗ ಆ ದೇವಿ ಬಂದು ಅದನ್ನು ಆ ರೂಪದಲ್ಲಿ ಸ್ವೀಕರಿಸ್ಕೊಳ್ತಾಳೆ ಅನ್ನೋದು ಇಲ್ಲಿ ಒಂದು ಗ್ರಂಥದ ಒಂದು ವಿಚಾರ ಹೇಳಿದ್ದಾರೆ ಹಿರೀಕರು. ಹಾಗಾಗಿ ವೀಕ್ಷಕರೇ, ಈ ನಮ್ಮ ಇಂಥ ಒಂದು ಅದ್ಭುತವಾದಂಥ ತಾರಾದೇವಿ ಅಥವಾ ಕಾಳಿ ಇವ್ರನ್ನೆಲ್ಲ ನೀವು ಈ ರೀತಿ ಒಂದು ಸಿದ್ಧಿ ಮಾಡಿಕೊಂಡು ಈ ಮಂತ್ರಗಳೇನು ಮನೇಲಿ ಅರ್ಧ ಗಂಟೆ ಬೆಳಗ್ಗೆ ಎದ್ದೊಳ್ತೀರಾ, ಯಾವುದೇ ಅಂಟು ಮುಟ್ಟಿಲ್ಲ ಅಂದರೆ ಬೆಳಗ್ಗೆ ಎದ್ದು ಹಲ್ಲು ಉಜ್ಜಿ ಮುಖ ತೊಳೆದು ಕೂತ್ಕೊಂಡು ಒಂದು 5 ನಿಮಿಷ ಇದನ್ನು ಜ್ಞಾನ ಮಾಡಿದ್ರೆ ಮುಗಿದೋಯ್ತು. ತಿರ್ಗಾ ನಿಮಗೆ ಸಂಜೆ ಮಲ್ಕೊಳ್ಳೋ ಸಮಯದಲ್ಲಿ ಕೂಡ ಕೈ ಕಾಲು ಮುಖ ತೊಳೆದು ಬಾಯಿ ತೊಳೆದು ಒಂದು 5 ನಿಮಿಷ ಜ್ಞಾನ ಮಾಡಿದ್ರೆ ಮುಗೀತು. ಅದರಿಂದ ನೀವು ಪಡ್ಕೊಳ್ಳೋದೆಷ್ಟು ಭಯಂಕರವಾಗಿ ನಿಮಗೆ ಬೇಕಾದಷ್ಟು ಕೊಡ್ತಾಳೆ. ಬೇಕಾದದ್ದನ್ನು ಕೊಡೋ ಅಂಥ ಈ ಮಹಾತಾಯಿನ ನೀವು ಮಾಡ್ಕೊಳ್ಳಿ. ಈ ಒಂದು ಜ್ಞಾನ ಮಾಡಿ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿ ದುಷ್ಟರನ್ನು ದೂರ ಇಡಿ. ಯಾವ ಶತ್ರುಗಳಿಂದ ಕೂಡ ನಿಮಗೆ ಯಾವುದೇ ತೊಂದರೆ ಇಲ್ಲದೆ ಆ ತಾಯಿ ಕಾಪಾಡ್ತಾಳೆ ಅಂತ ಹೇಳ್ತಾ ನನ್ನ ಬಾಂಧವರೇ, ಈ ನಮ್ಮ ಒಂದು ವಿಡಿಯೋ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ